ಹಾಯ್ ಹೆಲೋ ನಮಸ್ತೆ ಗುಡ್ ಮಾರ್ನಿಂಗ್. ನಾನಿಲ್ಲಿ ಅಡುಗೆ ಮನೆಯಿಂದಲೇ ನಿಮಗೆ ವಿಡಿಯೋಸನ್ನು ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ. ಯಾಕಂತ ಹೇಳಿದರೆ ಹುಡುಗಿಯರಿಗೆ ಸಾಧಾರಣವಾಗಿ ಹುಡುಗಿಯರು ಉಂಟಲ್ಲ, ಒಂದು 24 ಗಂಟೆ ಅಡುಗೆ ಮನೆಯಲ್ಲೇ ಜಾಸ್ತಿ ಸಮಯ ಕಳೆಯುತ್ತಾರೆ ಅನಿಸುತ್ತೆ. 24 ಗಂಟೆಯಲ್ಲಿ ಸಾಧಾರಣ 6 ಗಂಟೆ ನಿದ್ದೆ ಮಾಡ್ತಾರೆ ಅಲ್ವಾ? ಉಳಿದೆಲ್ಲ ಸಮಯ ಜಾಸ್ತಿಯಾಗಿ ಅಡುಗೆ ಮನೆಯಲ್ಲೇ ಕಳೀತಾರೆ ಅಲ್ವಾ? ಹುಡುಗಿಯರು ಅಂತ ಹೇಳುದಿಲ್ಲ ನಾನು, ಗೃಹಿಣಿಯರು, ಗೊತ್ತಾಯ್ತಾ? ಹುಡುಗಿಯರು ಅಡುಗೆ ಮನೆಗೆ ಬರೋದು ತುಂಬಾನೇ ಕಡಿಮೆ ಅಲ್ಲ, ಗೃಹಿಣಿಯರು ತುಂಬಾ ಸಮಯವನ್ನು ಕಳೀತಾರೆ. ಯಾಕಂತ ಹೇಳಿದ್ರೆ ಮೇಯ್ನ್ ಆಗಿ ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಬೆಳಗಿನ ತಿಂಡಿಗೆ ರೆಡಿ ಮಾಡಬೇಕು, ಗಂಡ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು, ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು, ಪಾತ್ರೆ ತೊಳಿಬೇಕು, ಕ್ಲೀನ್ ಮಾಡಬೇಕು, ಅದು ಇದು ಅಂತೇಳಿ ಅಡುಗೆ ಮನೆಯಲ್ಲೇ ಜಾಸ್ತಿ ಸಮಯವನ್ನು ಕಳೀತೇವೆ, ನಿಜ ಅಲ್ವಾ? ಹಾಗೆ ನಾನಿವತ್ತು ಅಡುಗೆ ಮನೆಯಲ್ಲಿ ನಾವು ಅಡುಗೆಗಳನ್ನು ಮಾಡ್ತಾ ಮಾಡ್ತಾ ನಾವು ಮಾತಾಡೋಣ. ಓಕೆ, ತುಂಬ ನನ್ನ ಟ್ರೈಪೋಡ್ ಉಂಟಲ್ಲ, ಟ್ರೈಪೋಡಲ್ಲಿ ಸೆಲ್ಫಿ ಸ್ಟಿಕ್ ಟ್ರೈಪೋಡ್ ಟೈಪ್ ಇತ್ತಿದು. ಇದು ಏನಾಗಿದೆ ಅಂತ ಹೇಳಿದರೆ ಅದರದ್ದೊಂದು ಸ್ಟ್ಯಾಂಡ್ ಕಟ್ ಆಗಿದೆ. ಈ ಥರ ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕಟ್ ಆಗಿದೆ, ಮತ್ತು ನಾನು ಯಾವುದೆಲ್ಲ ಏನಂತ ಹೇಳ್ತಾರೆ ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ಸನ್ನೆಲ್ಲ ಬಳಸ್ತೇನೆ ಅಂತೇಳಿ ನಾನು ನಿಮಗೆ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಾನೇನು ದೊಡ್ಡ ಬ್ಲಾಗರ್ ಅಲ್ಲ, ಆದರೆ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ಏನಂತ ಹೇಳಿದರೆ ವಿಡಿಯೋ ಏನಾದರೂ ಇಷ್ಟ ಆದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. ನನಗೋಸ್ಕರ ಒಂದು ಸೆಕೆಂಡ್ ಕೊಡಲಿಕ್ಕೆ ರೆಡಿ ಇಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಹೆಚ್ಚೇನು ರಿಕ್ವೆಸ್ಟ್ ಮಾಡೋದಿಲ್ಲ ನಾನು, ಯಾಕಂತೇಳಿ ಜಾಸ್ತಿಯಾಗಿ ರಿಕ್ವೆಸ್ಟ್ ಮಾಡಬಾರ್ದಲ್ಲ, ಎಲ್ಲ ನಿಮ್ಮ ಇಚ್ಛೆ ಆಗಿರುತ್ತಲ್ಲ. ಯಾಕಂತ ಹೇಳಿದರೆ ನಿಮ್ಮ ಮೊಬೈಲ್, ನಿಮ್ಮ ಕರೆನ್ಸಿ, ನೀವು ನನಗೋಸ್ಕರ ಒಂದು ಸೆಕೆಂಡ್ ಕೊಟ್ಟು ಒಂದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಷಯವನ್ನು ಶೇರ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಎಂತೆಲ್ಲ, ಒಂದು ಹುಡುಗಿಯ ಅಥವಾ ಹುಡುಗನ ಮದುವೆ ವಯಸ್ಸಿನ ಅಂತರ ಎಷ್ಟಿರಬೇಕು, ಯಾಕಿರಬೇಕು, ವಯಸ್ಸಿನ ಅಂತರ ಜಾಸ್ತಿ ಆದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ಅಥವಾ ಸಮ ವಯಸ್ಸಿನವರು ಮದುವೆ ಆದರೆ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಮಾತನಾಡುವಂತಿದ್ದೇನೆ. ನಾನೇನು ಸಂಶೋಧನೆ ಮಾಡಿ ತಿಳಿಸ್ತಾ ಇಲ್ಲ ನಿಮಗೆ, ಹೆಚ್ಚು ಅಂತ ಹೇಳ್ತಾರೆ ಸಂಶೋಧನೆ ಮಾಡಿ ಅದು ಇದೆಲ್ಲ ಮಾಡಿ ತಿಳಿಸ್ತಾ ಇಲ್ಲ. ಇದರ ಬಗ್ಗೆ ನಾನೇನು ಅವಾರ್ಡ್ ಕೂಡ ತಗೊಳ್ಳಿಲ್ಲ. ಬಟ್ ನಾನೆಂತ ಹೇಳಿದ್ರೆ ನನ್ನ ಅನುಭವ, ಅಂದರೆ ನನ್ನ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಮಗೆ ಅರಿವಿಗೆ ಬರುತ್ತೆ, ಗೊತ್ತೇ, ಸಾಮಾನ್ಯ ಜ್ಞಾನ ಅಂತ ಹೇಳ್ತಾರಲ್ಲ. ಸೊ ನನ್ನಲ್ಲಿರುವ ಸಾಮಾನ್ಯ ಜ್ಞಾನವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೇನೆ. ಯಾಕಂತ ಹೇಳಿದ್ರೆ ನಿಮಗೂ ಅದು ಸ್ವಲ್ಪ ಉಪಯೋಗವಾಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ, ಬೇರೇನಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿಯ ಇದಿರುತ್ತಲ್ಲ, ಏನಂತ ಹೇಳಿದ್ರೆ ಮನಸ್ಸಿನ ಭಾವನೆಗಳು ಬೇರೆ ಬೇರೆ ಇರ್ತದೆ, ಅರ್ಥ ಆಯ್ತಾ? ಪ್ರತಿಯೊಬ್ಬರದ್ದು ಮನಸ್ಸಿನ ಭಾವನೆ ಬೇರೆ ಬೇರೆ ಇರ್ತದೆ, ಪ್ರತಿಯೊಬ್ಬರ ಮನಸ್ಸಿನ ಅಭಿಪ್ರಾಯಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ನನಗೇನು ತಿಳಿದಿದೆ ನೋಡಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅದೇ ನಿಮಗೇನು ತಿಳಿದಿದೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತೇಳಿ ನನಗೂ ಕಮೆಂಟ್ ಮೂಲಕ ತಿಳಿಸಿ. ನಾವು ಅಡುಗೆ ಮಾಡ್ತಾ 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 ಮಾತಾಡೋಣ. ಓಕೆ, ನನಗೂ ಅಡುಗೆ ಮಾಡಿದಾಗೆ ಆಗುತ್ತೆ, ನಿಮ್ಮ ಜೊತೆ ಮಾತಾಡಿದಾಗಲೂ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ಇರುವೆ ನೋಡಿ, ಮೊಟ್ಟೆ ಜೊತೆಗೆ ಎಷ್ಟು ಇದ್ದಾವೆ ಅಂತೇಳಿ. 1,000 ಇರುವೆ ಇದ್ರೆ ಅದರ ಮೊಟ್ಟೆ ಅಷ್ಟಿದೆ, ಇನ್ನೂ 1,000 ಇರುವೆಗಳ ಸಂತತಿ ಉತ್ಪಾದನೆ ಆಗುತ್ತೆ. ಇದನ್ನು ನಾನೇನು ಸಾಯಿಸೋದಿಲ್ಲ, ಅದರಷ್ಟಕ್ಕೆ ಅದಿರಲಿ, ಕಚ್ಚೋದಿಲ್ಲ. ಇಲ್ಲಿ ನಾನಿದು ಮಣ್ಣಿನ ಜ್ಯುವೆಲರಿ ಮಾಡಿರುವಂಥದ್ದು, ಟೆರಕೋಟ ಜ್ಯುವೆಲರಿ ಅಂತ ಹೇಳ್ತಾರೆ. ಇದನ್ನು ನಾನು ಡ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಪೇಂಟಿಂಗ್ ಎಲ್ಲ ಕೊಟ್ಟಾಗ ಮತ್ತು ಸರ ಕಿವಿದ್ದು ಎಲ್ಲ ಕ್ರಿಯೇಟ್ ಮಾಡ್ಬೋದು, ಅದಕ್ಕೋಸ್ಕರ. ಫ್ರೆಂಡ್ಸ್, ಬಹಳ ಹಿಂದಿನ ಕಾಲಗಳಲ್ಲಿ ಏನಿತ್ತಂತ ಹೇಳಿದರೆ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಬಾಲ್ಯ ವಿವಾಹದಲ್ಲಿ ನಮಗೆ ಯಾವುದೇ ರೀತಿಯ ವರ ಅಥವಾ ವಧುವನ್ನು ಆಯ್ಕೆ ಮಾಡುವ ಯಾವುದೇ ರೀತಿಯ ಅವಕಾಶಗಳಿರುವುದಿಲ್ಲ. ಯಾಕಂತ ಹೇಳಿದರೆ ತೊಟ್ಟಿಲಲ್ಲಿರುವ ಮಗುವಿಗೆ, ಹೆಣ್ಣು ಮಗುವಿಗೆ ಹುಡುಗ ತಾಳಿ ಕಟ್ಟೋದು, ಈ ರೀತಿಯಾಗಿ ಎಲ್ಲ ಸಂಪ್ರದಾಯಗಳಿತ್ತು. ಮತ್ತು ಸತಿ ಪದ್ಧತಿ ಕೂಡ ಇತ್ತು ನೋಡಿ, ಗಂಡ ಸತ್ತಾಗ ಹೆಂಡತಿ ಚಿತೆಗೆ ಹಾರಿ ಪ್ರಾಣ ಕಳೆದುಕೊಳ್ಳುವಂಥದ್ದು ಎಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದರೆ ಬರ್ತಾ ಬರ್ತಾ ಕಾಲ ಬದಲಾದ ಹಾಗೆ ಅರೇಂಜ್ಡ್ ಮ್ಯಾರೇಜ್ಗಳು ಪ್ರಾರಂಭವಾದವು. ಓಕೆ, ಅಂದರೆ ಹುಡುಗಿ ಒಂದು ವಯಸ್ಕ
ಮದುವೆ ವಯಸ್ಸಿಗೆ ಬಂದಾಗ ತಂದೆ ತಾಯಿಯವರೇ ಒಂದು ಹುಡುಗನನ್ನು ಆರಿಸಿ ಮದುವೆ ಮಾಡ್ತಾ ಇದ್ರು. ಇಲ್ಲಿ ಕೂಡ ಯಾವುದೇ ರೀತಿಯ ಆಪ್ಷನ್ ಇರಲಿಲ್ಲ, ಸೆಲೆಕ್ಟ್ ಮಾಡುವ ಆಪ್ಷನ್ ಇರಲಿಲ್ಲ. ತಂದೆ ತಾಯಿಯವರು ಯಾರನ್ನು ಯಾವ ಹುಡುಗನನ್ನು ಮದುವೆ ಆಗು ಅಂತ ಹೇಳ್ತಾರೋ ಅದೇ ಹುಡುಗನನ್ನು ಹುಡುಗಿಯರು ಒಪ್ಪಿಕೊಳ್ಳಬೇಕಾಗಿತ್ತು. ಈ ಸಮಯದಲ್ಲಿ ಯಾವ ರೀತಿಯ ವಯಸ್ಸಿನ ವ್ಯತ್ಯಾಸ ಇತ್ತು ಅಂತ ಹೇಳಿದರೆ, ಹುಡುಗನಿಗೆ ಒಂದು 10 ವರ್ಷ ಹೆಚ್ಚು ಹುಡುಗಿಗಿಂತ, ಹುಡುಗಿ 20 ವರ್ಷದ ಹುಡುಗಿ ಆದರೆ ಹುಡುಗ 30 ವರ್ಷದ ವಯಸ್ಸಿನ ಹುಡುಗ ಅಥವಾ 35 ವರ್ಷದ ವಯಸ್ಸಿನ ಹುಡುಗ, ಈ ರೀತಿಯಾಗಿ ಹುಡುಗನಿಗೆ ಒಂದು ಹೆಚ್ಚು ವಯಸ್ಸಿರುವಂಥ ಹುಡುಗರನ್ನೇ ಮದುವೆ ಮಾಡ್ತಿದ್ರು. ಇಲ್ಲಿ ಏನಕ್ಕೆ ಹುಡುಗಿಯರು ಒಪ್ಪಿಕೊಳ್ತಾ ಇದ್ರು ಅಂತ ಹೇಳಿದರೆ, ಇವರಿಗೆ ಸ್ವತಂತ್ರವಾಗಿ ಮಾತನಾಡುವ ಅವಕಾಶಗಳು ಇರ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಅಂದರೆ ತಂದೆ ತಾಯಿಯೇ ಹುಟ್ಟಿಸಿ ಬೆಳೆಸಿರ್ತಾರೆ ಮತ್ತು ಏನು ಎಜುಕೇಷನ್ ಶಿಕ್ಷಣವನ್ನೆಲ್ಲ ಅಷ್ಟೇನು ಕೊಟ್ಟಿರುವುದಿಲ್ಲ. ಅವಾಗ ಶಿಕ್ಷಣ ಪದ್ಧತಿ ಕೂಡ ಅಷ್ಟೇನು ಒಳ್ಳೆದಿರಲಿಲ್ಲ. ಸಾಮಾನ್ಯ ಜನರಿಗೆ ಶಿಕ್ಷಣ ಎಲ್ಲ ಒದಗುತ್ತಿರಲಿಲ್ಲ. ತಂದೆ ತಾಯಿ ಯಾರ ಜೊತೆ ಮದುವೆ ಮಾಡಿ ಕೊಡ್ತಾರೆ ಅವರ ಜೊತೆ ಮದುವೆಯಾಗಿ ಗಂಡನ ಮನೆಯಲ್ಲಿ ಏನಾದರೂ ಕಷ್ಟ ಕೊಟ್ಟರು ಸಹ ತಂದೆ ತಾಯಿಯವರ ಹತ್ರ ಹೇಳಿದ್ರು ಕೂಡ ತಂದೆ ತಾಯಿಯ ಮನೆಗೆ ಬರ್ತಿರ್ಲಿಲ್ಲ. ಯಾಕಂತೇಳಿದರೆ ಭಯ ಅನ್ನೋದಕ್ಕಿಂತ ಒಂದು ಮನೆಯಲ್ಲಿ 1-2 ಮಕ್ಕಳು ಇರ್ತಾ ಇರಲಿಲ್ಲ. ಈಗಿನ ಹಾಗೆ 7, 8, 10, 12 ಮಕ್ಕಳು ಈ ರೀತಿಯಾಗಿ ಇರ್ತಾ ಇದ್ರು. ಇವಾಗ ಒಬ್ಬಳು ಒಂದು ಗಂಡನ ಮನೆಯಿಂದ ಹಿಂದೆ ಬಂದರೆ ಮತ್ತೆ ಮುಂದೆ ಉಳಿದಿರುವ ಮಕ್ಕಳಿಗೆ ಸಹ ಸಮಸ್ಯೆ ಆಗುತ್ತೆ ಅಂತ ಆ ಹುಡುಗಿ ಗಂಡನ ಮನೆಯಲ್ಲಿ ಏನು ಸಮಸ್ಯೆ ಬಂದರೂ ಸಹ ಅದನ್ನು ಅವಳೇ ಸಹಿಸಿಕೊಂಡು ಅದೇ ಗಂಡನ ಜೊತೆಗೆ ಜೀವನ ಮಾಡ್ತಿದ್ಲು. ಡಿವೋರ್ಸ್ ಈ ರೀತಿಯೆಲ್ಲ ಏನನ್ನು ಕೊಡ್ತಾ ಇರಲಿಲ್ಲ. ಸಾಯೋ ತನಕ ಅದೇ ಗಂಡನ ಜೊತೆಗೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಅದೇ ರೀತಿ ಜೀವನ ಮುಂದುವರಿಸ್ತಾ ಇದ್ರು. ಆದರೆ ಇವಾಗ ಕಾಲ ಬದಲಾದ ಹಾಗೆ ಇವಾಗ ನಮಗೆ ಸೆಲೆಕ್ಟ್ ಮಾಡುವ ಆಪ್ಷನ್ಸ್ ಇರುತ್ತೆ. ನಾವು ವಧು ಅಥವಾ ವರನನ್ನು ನಮಗೆ ಆಯ್ಕೆ ಮಾಡುವ ಅವಕಾಶಗಳಿರುತ್ತವೆ. ಯಾಕಂತೇಳಿದರೆ ಇವಾಗಿನ ಜನರೇಷನಲ್ಲಿ ಶಿಕ್ಷಣ ವ್ಯವಸ್ಥೆ ಅಂದರೆ ಶಿಕ್ಷಣಗಳು ಹೆಚ್ಚಾಗಿದೆ, ಹೌದಾ ಇಲ್ವಾ? ಇವಾಗ ಏನಂತೇಳಿದರೆ ಕಾಲೇಜ್ ಸ್ಟೂಡೆಂಟ್ಸೇ ಲವ್ ಮಾಡ್ತಾರೆ. ಅಂದರೆ ಒಬ್ಬರಿಗೊಬ್ಬರು ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಈ ರೀತಿಯಾಗಿ ಮದುವೆ ಆಗ್ತಾರೆ. ಇದರಿಂದ ಏನು ಸಮಸ್ಯೆ ಇಲ್ಲ. ಒಳ್ಳೆ ರೀತಿಯಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಜೀವನನೇ ನಿರೂಪಿಸಬಹುದು. ಮತ್ತೇನಂತ ಹೇಳಿದರೆ, ಸಾಮಾನ್ಯವಾಗಿ ನನ್ನ ಅನಿಸಿಕೆ ಪ್ರಕಾರ ಹುಡುಗ 1-2 ವರ್ಷ ಹುಡುಗಿಗಿಂತ ದೊಡ್ಡವನಾಗಿದ್ರೇ ಒಳ್ಳೆಯದು. ಯಾಕಂತ ಹೇಳಿದರೆ ಜವಾಬ್ದಾರಿ ಅನ್ನೋದು ಹುಡುಗರು ತೆಗೆದುಕೊಳ್ಬೇಕಾಗುತ್ತೆ. ಹಾಗಿರುವಾಗ ಇಲ್ಲ ಗಂಡನಿಗೆ ಒಂದು ರೆಸ್ಪೆಕ್ಟ್ ಅಂದರೆ ಒಂದು ಗೌರವ ಕೊಡುವಂಥ ಯೋಚನೆ ಇದ್ದರೆ ಹುಡುಗ 1-2 ವರ್ಷ ದೊಡ್ಡ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ ಮದುವೆಯ ಇದರಲ್ಲಿ ನನ್ನ ಅನಿಸಿಕೆ. ಮತ್ತು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ಜಾಸ್ತಿ ವಯಸ್ಸಿನ ಅಂತರವನ್ನು ಇರಬಾರದು. ಯಾಕಂತೇಳಿದರೆ ಹುಡುಗಿಯರ ಯೋಚನೆಗಳು ಬೇರೆಯೇ ಆಗಿರುತ್ತೆ. ಈಗ 10 ವರ್ಷದ ಹಿಂದಿನ ಜನರೇಷನ್ ಬೇರೆಯೇ ಇರುತ್ತೆ, 10 ವರ್ಷದ ನಂತರದ ಒಂದು ಪದ್ಧತಿಗಳು ಬೇರೆ ಇರುತ್ತೆ. ಹೀಗಿರುವಾಗ ಹುಡುಗಿಯ ಆಲೋಚನೆಗಳು ಬೇರೆ ಇರುತ್ತೆ. ಹುಡುಗಿಗೆ ಟ್ರೆಂಡಿಂಗ್ ಆಗಿ ಡ್ರೆಸ್ಸಿಂಗ್ ಮಾಡುವ ಅದು ಇದೆಲ್ಲ ಆಶೆಗಳಿರುತ್ತೆ, ಹುಡುಗರಿಗೆ ಆ ರೀತಿಗಳ ಆಶೆಗಳಿರುವುದಿಲ್ಲ. ಈ ರೀತಿಯಾಗಿ ಒಂದು ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಬರುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಏಜ್ 10 ವರ್ಷ ಎಲ್ಲ ವ್ಯತ್ಯಾಸ ಇದ್ದರೆ. ಸೇಮ್ ಕಾಲೇಜ್ ಮೆಡ್ಸನ್ ಎಲ್ಲ ಮದುವೆ ಆದರೆ ಇಬ್ಬರ ಥಿಂಕಿಂಗ್ ಯೋಚನೆಗಳೆಲ್ಲ ಒಂದೇ ರೀತಿ ಆಗಿರುತ್ತೆ. ಬಟ್ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಇರುವುದಿಲ್ಲ. ಅಂತ ಹೇಳಿದರೆ ನಾನು ಸಹ ಕಲಿತಿದ್ದೇನೆ, ನೀನು ಸಹ ಕಲಿತಿದ್ದೇನೆ, ನನ್ನ ಏಜ್ ಸೇಮು, ನಿನ್ನ ಯಾರು ದೊಡ್ಡವರು ಅಂತಲ್ಲ, ರೆಸ್ಪೆಕ್ಟ್ ಇರುವುದಿಲ್ಲ. ಬಟ್ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದ್ರೆ ಜೀವನ ಒಳ್ಳೆಯದಾಗಿರುತ್ತೆ ಅಂತ ಹೇಳುತ್ತೇನೆ. ಓಕೆ. ಮತ್ತು ಹಿರಿಯ 1 ವರ್ಷ 2 ವರ್ಷ ದೊಡ್ಡ ಹುಡುಗಿಯನ್ನು ಮದುವೆ ಆಗ್ತಾರೆ. ಇದು ಸಹ ಏನೇನು ಸಮಸ್ಯೆ ಬರೋದಿಲ್ಲ. ಒಬ್ಬರಿಗೊಬ್ಬರಿಗೆ ಅರ್ಥ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಇಲ್ಲಿ ಏನಂತೇಳಿದರೆ ಹುಡುಗಿಗೆ ವಯಸ್ಸು ದೊಡ್ಡ ಆಗಿರುವುದರಿಂದ ಹುಡುಗಿಗೆ ರೆಸ್ಪೆಕ್ಟ್ ಗೌರವ ಕೊಡುವಾಗೈತಿ. ಇವಾಗೆಲ್ಲ ಏನಂತೇಳಿದ್ರೆ ವಯಸ್ಸಿನ ಮೇಲೆ ಗೌರವವನ್ನು ಕೊಡ್ತಾರೆ. ಹುಡುಗಿಗೆ ಸ್ವಲ್ಪ ಜಾಸ್ತಿ ಜ್ಞಾನ ಇರುತ್ತೆ, ಹುಡುಗನಿಗೆ ಸ್ವಲ್ಪ ಕಡಿಮೆ ಜ್ಞಾನ ಜ್ಞಾನ ಇರುತ್ತಲ್ಲ, ಆವಾಗ ಸ್ವಲ್ಪ ಹುಡುಗಿಗೆ ಹೆದರಿಕೊಂಡು ಬದುಕುವಂಥ ಪರಿಸ್ಥಿತಿ ಬರ್ಬೋದು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಆ ರೀತಿ. ಇವಾಗ ರೀಸೆಂಟಾಗಿ ತುಂಬ ಏನಂತೇಳಿದರೆ ತುಂಬ ಟ್ರೆಂಡ್ ಆಗಿದೆ ಅಂತ ಹೇಳಿದರೆ 10 ವರ್ಷ ವಯಸ್ಸಿನ ಅಂತರದಲ್ಲಿ ಮದುವೆ ಆಗೋದು. ಹುಡುಗಿ 10 ವರ್ಷ ಚಿಕ್ಕವಳಾಗಿರ್ತಾಳೆ. ಬಟ್ ಏನಂತ ಹೇಳಿದರೆ ಮದುವೆ ಆಗುವಾಗ ಹುಡುಗಿ ಚೆನ್ನಾಗೇ ಕಾಣ್ತಾಳೆ ನಿಮಗೆ, ಓಕೆ, ಎಲ್ಲರಿಗೂ ಚೆನ್ನಾಗಿ ಕಾಣಬೇಕು ಅಂತೇಳಿ ಆ ರೀತಿಯಾಗಿ ಮದುವೆ ಆಗ್ತೀರಾ. ಆದರೆ ನೀವು ಮದುವೆ ಆಗಿ ಒಂದು 10 ವರ್ಷದ ನಂತರ ನಿಮ್ಮ ಹುಡುಗಿಗೆ ನಿಮ್ಮನ್ನು ಅವರ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಒಳ್ಳೇದು ಅನಿಸೋದಿಲ್ಲ. ಯಾಕೆ, ನೀವು ಮುದುಕರಾಗಿರ್ತೀರಾ. ಅದಕ್ಕೆ ನನ್ನ ಪ್ರಕಾರ 1-2 ವರ್ಷ ವಯಸ್ಸಿನ ಡಿಫ್ರೆನ್ಸ್ ಇರುವ ಹುಡುಗಿಯರನ್ನು ಮದುವೆ ಆದ್ರೇ ಒಳ್ಳೆಯದು ಅಂತ
ಇವಾಗ ಹುಡುಗರು ಮತ್ತು ಹುಡುಗಿಯರಿಗೆ ಯಾವುದೇ ರೀತಿಯ ಬರಗಾಲ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗನು ಶಿಕ್ಷಣವನ್ನು ಪಡೆದಿರ್ತಾನೆ, ಪ್ರತಿಯೊಬ್ಬ ಹುಡುಗಿಯು ಶಿಕ್ಷಣವನ್ನು ಪಡೆದಿರುತ್ತಾರೆ. ಹೀಗಿರುವಾಗ ಅವರಿಗೆ ನಾವು ಶಿಕ್ಷಣವನ್ನು ಪಡೆದಿದ್ದೇವೆ, ನಾವು ಅದು ಕಲಿತಿದ್ದೇವೆ ಇದು ಕಲಿತಿದ್ದೇವೆ ಅಂತೇಳಿ ಒಳಜಂಬ ಅಂತ ಇರುತ್ತೆ. ಅದಕ್ಕೋಸ್ಕರ ಇವಾಗ ಡಿವೋರ್ಸ್ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಾನು ದುಡಿಮೆ ಮಾಡ್ತೇನೆ ಅಂತ ಹುಡುಗಿಯರಿಗೆ, ನಾನು ದುಡಿಮೆ ಮಾಡ್ತೇನೆ ಅಂತೇಳಿ ಹುಡುಗರಿಗೆ ಒಬ್ಬರಿಗೊಬ್ಬರು ತಗ್ಗಿ ಬಗ್ಗಿ ನಡಿಲಿಕ್ಕೆ ರೆಡಿ ಇರುವುದಿಲ್ಲ. ಹುಡುಗ ಅಥವಾ ಹುಡುಗಿಯರಲ್ಲಿ ಯಾರಾದರೂ ಒಬ್ಬರಾದರೂ ತಗ್ಗಿ ಬಗ್ಗಿ ನಡೆದ್ರೆ ಜೀವನ ಕೊನೆ ತನಕ ಸಾಗಬಹುದು. ಇಲ್ಲದಿದ್ದರೆ ಡೈವರ್ಸ್. ಅದೇ ಅವಳಿಗೆ ಚಾ ಇಷ್ಟ, ಇವಳಿಗೆ ಕಾಫಿ ಇಷ್ಟ, ಅವನಿಗೆ ಆ ಥರ ಡ್ರೆಸ್ಸಿಂಗ್ ಇಷ್ಟ, ಇವಳಿಗೆ ಇಂಥ ಡ್ರೆಸ್ಸಿಂಗ್ ಇಷ್ಟ, ಅವಳಿಗೆ ಮಗು ಬೇಡ, ಇವನಿಗೆ ಮಗು ಬೇಕು, ಆ ರೀತಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಾವು ಏನಂತ ಹೇಳಿದರೆ ಜಗಳ ಆಡಿ ಡಿವೋರ್ಸ್ ಕೊಡ್ತೇವೆ. ಡಿವೋರ್ಸ್ ಕೊಡಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ತಂದೆ ತಾಯಿಯವರಾಗಿರ್ತಾರೆ. ಯಾಕಂತ ಹೇಳಿದರೆ ಒಬ್ಬರು ಇಬ್ಬರು ಮಕ್ಕಳನ್ನು ಮಾತ್ರ ಮಾಡಿರ್ತಾರೆ. ಅವಳು ಡಿವೋರ್ಸ್ ಕೊಟ್ಟು ಮನೆಗೆ ಬಂದರೆ ಸಹ ಮನೆಗೆ ತಗೊಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಓಕೆ ನನ್ನ ಮಗಳು ಒಳ್ಳೆಯದಾಗಿರಲಿ ಅಂತ. ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿ ತಂದೆ ತಾಯಿ ಜಾಸ್ತಿಯಾಗಿ ಸಪೋರ್ಟ್ ಮಾಡೋದ್ರಿಂದ ಹುಡುಗಿಯರಿಗೂ ಸ್ವಲ್ಪ ಒಂಥರ ಜಂಬ ಇರುತ್ತೆ, ಓಕೆ ನನ್ನ ತಂದೆ ತಾಯಿ ಮನೆಯಲ್ಲಿ ನಾನು ನಿಲ್ಬೋದು ಅಂತ. ಅದೇ ತಂದೆ ತಾಯಿಯವರು ಸ್ವಲ್ಪ ಅವರನ್ನು ದೂರ ಮಾಡಿದರೆ ಗಂಡನ ಜೊತೆನೆ ಒಳ್ಳೆ ರೀತಿಯಲ್ಲಿ ಏನೋ ಗಲಾಟೆ ಮಾಡಿಕೊಂಡು ಒಳ್ಳೆ ರೀತಿಯ ಜೀವನ ಸಾಗಿಸ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಫ್ರೆಂಡ್ಸ್, ಚಿಕ್ಕ ಪುಟ್ಟ ವಿಡಿಯೋದಲ್ಲಿ ಎಲ್ಲನೂ ಸಂಪೂರ್ಣವಾಗಿ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮುಂದೆ ಒಂದು ಪಾರ್ಟ್ 2 ಅಂತೇಳಿ ಇನ್ನೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಇದರ ಬಗ್ಗೆ ತುಂಬಾ ಹೇಳಲಿಕ್ಕೆ ಇರುತ್ತೆ. ಯಾಕಂತೇಳಿದರೆ ನಾನು ಪುಟಾಣಿ ವಿಡಿಯೋ ಮಾಡ್ತಿರೋದಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವ್ಯೂವರ್ಸ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. 1 ಸೆಕೆಂಡ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಎಂತ ಹೇಳ್ತಾರೆ, ಒಂದು ಖುಷಿಯಾಗುತ್ತೆ ವೀಡಿಯೋಸ್ ಮಾಡುವ, ಏನಾದರೂ ಇನ್ಫಾರ್ಮೇಷನ್ ಜನರಿಗೆ ಕೊಡುವ ಅಂತೇಳಿ ಮನಸ್ಸಿನಲ್ಲಿ ಒಂದು ಹುಮ್ಮಸ್ಸು ಹುಟ್ಟುತ್ತೆ. ನನಗೆ ಜಸ್ಟ್ 425 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಷ್ಟೇ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾನು ನಿಮಗೆ ಒಳ್ಳೆ ಸಂದೇಶಗಳೊಂದಿಗೆ ಮತ್ತೆ ಸಿಗ್ತೇನೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.